ಆಷಾಢ ಮಾಸದ ಕೊನೆಗೆ ಶ್ರಾವಣ ಮಾಸದ ಪ್ರಾರಂಭಕ್ಕೆ ಬರುವಂತಹ ಅಮಾವಾಸ್ಯೆಗೆ ಭೀಮನ ಅಮಾವಾಸ್ಯೆ ಅಂತೇಳಿ ಎಲ್ಲರೂ ಕರೀತಾರೆ. ಈ ಭೀಮನ ಅಮಾವಾಸ್ಯೆಯ ದಿನ ಆ ಭಗವಂತನನ್ನು ಪ್ರಾರ್ಥಿಸಿ ಯಾರು ತಮ್ಮ ಗಂಡನ ಪಾದ ಪೂಜೆಯನ್ನು ಮಾಡ್ತಾರೋ ಅಂಥವರ ಪತಿದೇವರಿಗೆ ಆಯುಷ್ಯ ವೃದ್ಧಿಯಾಗ್ತದೆ. ಈ ಪಾದ ಪೂಜೆಯನ್ನು ಮಾಡಿರುವಂಥ ಹೆಣ್ಮಗಳು ದೀರ್ಘ ಸುಮಂಗಲಿಯಾಗಿ ಬಾಳ್ತಾಳೆ ಅನ್ನುವಂಥದ್ದು. ಹಾಗಾಗಿ ಎಲ್ಲ ಹೆಣ್ಮಕ್ಳು ನಾಳೆ ತಮ್ಮ ಪತಿದೇವರ ಆಯುಷ್ಯ ಅಭಿವೃದ್ಧಿಯಾಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಕೂಡ ತಪ್ಪದೆ ನಿಮ್ಮ ಪತಿಯ ಪಾದ ಪೂಜೆಯನ್ನು ಮಾಡಿ. ನಿಮ್ಮ ಕೈಯಿಂದ ಪಾದ ಪೂಜೆ ಮಾಡಿಸ್ಕೊಂಡಿರುವಂತಹ ಆ ಪತಿದೇವರು ನಿಮ್ಮ ತಲೆಯ ಮೇಲೆ ಕೈ ಇಟ್ಟು ದೀರ್ಘ ಸುಮಂಗಲಿ ಭವ ಅನ್ನುವಂಥ ಒಂದೇ ಒಂದು ಆಶೀರ್ವಾದ ಸಾಕು, ನಿಮಗೆ ದೀರ್ಘ ಸುಮಂಗಲ್ಯ ಪ್ರಾಪ್ತಿಯಾಗ್ತದೆ. ಅದರಿಂದ ತನಗೇ ಗೊತ್ತಿರಲಾರದ ಹಾಗೆ ತನ್ನ ಆಯುಷ್ಯವೂ ಕೂಡ ಹೆಚ್ಚಾಗ್ತದೆ. ಅಂತಹ ವಿಶೇಷವಾಗಿರುವಂಥ ದಿನವೇ ಈ ಭೀಮನ ಅಮಾವಾಸ್ಯೆಯ ದಿನ. ಹಾಗಾಗಿ ನಾಳೆ ಎಲ್ಲ ಹೆಣ್ಮಕ್ಕಳು ತಮ್ಮ ತಮ್ಮ ಪತಿಯ ಆಯುಷ್ಯ ವೃದ್ಧಿಯಾಗಲಿ ಅನ್ನುವಂಥ ಸಂಕಲ್ಪವನ್ನು ಮಾಡಿ ಈ ಒಂದು ಪತಿಯ ಪಾದ ಪೂಜೆಯನ್ನು ಮಾಡುವಂತಹ ರೂಢಿಯನ್ನು ಎಲ್ಲರೂ ಪಾಲಿಸಬೇಕು.